ಆನೇಕಲ್ ಪಟ್ಟಣದ ಅಕ್ಷರ ಕಾಲೇಜಿನ ಆವರಣದಲ್ಲಿ ಶ್ರೀ ಸಂಕುಲ ಎಜುಕೇಷನ್ ಟ್ರಸ್ಟ್ ಅಕ್ಷರ ಪ್ರಥಮ ದರ್ಜೆ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಆನೇಕಲ್ ತಾಲೂಕು ಮಟ್ಟದ ಅಂತರ ಕಾಲೇಜ್ ಕಬಡ್ಡಿ ಪಂದ್ಯಾವಳಿ ನಡೆಯಿತು. ಪಂದ್ಯಾವಳಿಯಲ್ಲಿ 10 ತಂಡಗಳು ಭಾಗವಹಿಸಿದ್ದವು. ಅಕ್ಷರ ಕಾಲೇಜು ತಂಡ 43 ಅಂಕ ಗಳಿಸಿ ಪ್ರಥಮ ಸ್ಥಾನ ಪಡೆದರೆ ಸಾಯಿರಾಮ್ ಕಾಲೇಜಿನ ತಂಡ 40 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟಿತು. ಅಕ್ಷರ ಕಾಲೇಜಿನ ಸಂಸ್ಥಾಪಕರಾದ ನಾಗರಾಜ್ ರವರು ಗೆದ್ದ ತಂಡಗಳಿಗೆ ಪಾರಿತೋಷಿಕ ಮತ್ತು ಪ್ರಶಸ್ತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ಭಾರತದ ಗ್ರಾಮೀಣ ಕ್ರೀಡೆಯಾಗಿರುವ ಕಬಡ್ಡಿ ಸುಮಾರು 4000 ವರ್ಷಗಳಷ್ಟು ಪುರಾತನವಾದದ್ದು. ಭಾರತದ ದೇಸಿ ಕ್ರೀಡೆ ಕಬಡ್ಡಿಯು ದೇಶಕ್ಕೆ ಸಾಕಷ್ಟು ಹೆಗ್ಗಳಿಕೆಯ ಜೊತೆಗೆ ಹೆಸರನ್ನು ತಂದುಕೊಟ್ಟಿದೆ. ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಅಂದರೆ ಗ್ರಾಮೀಣ ಜನರಿಗೆ ಬಹಳ ಇಷ್ಟ. ಕಬಡ್ಡಿ ದೇಸಿ ಆಟ, ನಮ್ಮ ದೇಶದ ಆಟ. ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಲೇ ಮಾನಸಿಕ ಸತ್ವವನ್ನು ಉದ್ದೇಪಿಸುವ ಆಟ. ಇಂದು ಮನೋರಂಜನೆಯ ಕಲಾತ್ಮಕ ಆಟವಾಗಿ ನಮ್ಮೆಲ್ಲರ ಮನಗೆದ್ದಿದೆ. ವ್ಯಕ್ತಿಯ ಪೌರುಷ ಮತ್ತು ಕೆಚ್ಚನ್ನು ಹೊರಗೆ ಹಚ್ಚುವ ಆಟ. ಜಾಗತೀಕರಣದ ಸಂದರ್ಭದಲ್ಲಿ ಅಳಿದು ಹೋಗಬಹುದಾಗಿದ್ದ ಈ ಆಟ ತನ್ನ ಒಳಗಿನ ಸಾಂಸ್ಕೃತಿಕ ಶಕ್ತಿಯಿಂದಲೇ ಮೇಲೆದ್ದು ಬಂದಿದೆ. ಕಲಾತ್ಮಕ ಪ್ರದರ್ಶನ ಕಲೆಯಾಗಿ ಇಂದು ವಿಶ್ವದ ಗಮನ ಸೆಳೆದಿದೆ ಎಂದರು. ಇನ್ನು ಈ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಕಾಲೇಜಿನ ಕಾರ್ಯದರ್ಶಿ ಹಾಗೂ ಪ್ರಾಂಶುಪಾಲರಾದ ವೀಣಾ ನಾಗರಾಜ್, ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸೊಪ್ಪಹಳ್ಳಿ ಸತೀಶ್, ಯುವ ರೈತ ದೊಡ್ಡಹಗಡಿ ಮಧುಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಆನಂದ್, ವಿಎಸ್ ಸೌಂಡ್ ವಿನಯ್, ಟಿಎಸ್ಎಸ್ ಟೆಂಟ್ ಹೌಸ್ ಪಾಪಣ್ಣ, ಕರ್ನಾಟಕ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ತೀರ್ಪುಗಾರರಾದ ಸಂಪತ್ ಮತ್ತು ಯಶವಂತ್ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಕ್ರೀಡಾ ಅಭಿಮಾನಿಗಳು, ಪೋಷಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು.
ಒಂದು ಆಟದೊಂದಿಗೆ ಹೇಳಿ ಮಾಡಿಸಿದ ಆಟ ಗಂಡುಗಲಿ ಆಟ ಕಬಡ್ಡಿ. After this, participation certificate will be issued to Vismaya team also please be assembled near the court. ವಿಶೇಷ ಸೂಚನೆ, ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಎಲ್ಲ ಆಟಗಾರರು ಸಹ ಪ್ರಮಾಣ ಪತ್ರವನ್ನು ವಿತರಿಸಲಾಗುತ್ತದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಸಹ We ಪ್ರಮಾಣ thank the ಪತ್ರವನ್ನು principal and the management of New Baldwin College for ಮತ್ತು ಈ ಕ್ರೀಡಾಕೂಟದ ವತಿಯಿಂದ ತುಂಬುವುದೇ ಈ ಒಂದು ಕ್ರೀಡಾಕೂಟಕ್ಕೆ ಭಾಗವಹಿಸಿದಂತಹ ವಿಸ್ಮಯ ತಂಡದ ಎಲ್ಲ ಆಟಗಾರರಿಗೂ ಮತ್ತು ಆ ಕಾಲೇಜಿನ ದೈಹಿಕ ಶಿಕ್ಷಕರಿಗೆ ಈ ಒಂದು ಕ್ರೀಡಾಕೂಟದ ಪರವಾಗಿ ತುಂಬುವುದರಿಂದ ಕೃತಜ್ಞತೆಗಳು ಹಾಗೂ ಗಣ್ಯರಿಂದ ಈಗ ಪ್ರಮಾಣ ಪತ್ರ ವಿತರಣೆ. ಎಲ್ಲ ವಿದ್ಯಾರ್ಥಿಗಳು ಜೋರಾದಂಥ ಚಪ್ಪಳೆಯೊಂದಿಗೆ ಎಲ್ಲ ಅಂದಿನ ದಿನಗಳಲ್ಲಿ ಸೋಲೆ ಗೆಲುವಿನ ಮೆಟ್ಟಲಂತ
ಫೈನಲ್ ಕಬಡ್ಡಿ ಆಟಗಳು ಈಗ ನಡೀತಾ ಇದೆ. ಅಕ್ಷರ ಮತ್ತು ಸಾಯನ್ ಕಾಲೇಜಿನ ನಡುವೆ ಎರಡು ತಂಡಗಳು ನಡೀತಿದೆ. ಎರಡೂ ತಂಡದಲ್ಲಿ ಉತ್ತಮ ಆಟಗಾರರಿದ್ದಾರೆ. ನಡೀತಾ ಇದೆ ಆಟಗಾರರಿಂದ. ಎರಡೂ ತಂಡದ ಆಟಗಾರರು ಉತ್ತಮ ಪ್ರದರ್ಶನ ಇಡ್ತಾ ಇದ್ದಾರೆ. ಒಳ್ಳೆ ರೆಡಿ ನಡೀತಾ ಇದೆ ಕೂಡ ಸಾಯಿರಾಮ್ ಕಾಲೇಜ್ ಅವರ ಆಟಗಾರರಿಂದ. ಒಂದು ಅಂಕವನ್ನು ಗಳಿಸ್ಕೊಂಡಿದ್ದಾರೆ. ಬಹಳ ಚಾಣಕ್ಷತೆಯಿಂದ ಒಂದು ಅಂಕವನ್ನು ಗಳಿಸ್ಕೊಂಡಿದ್ದಾರೆ ಅಕ್ಷರ ಕಾಲೇಜಿಗೆ. ಈಗ ಸಾಯಿರಾಮ್ ಕಾಲೇಜ್ ಕಡೆಯಿಂದ ರೈಡಿಂಗ್ ನಡೀತಿದೆ. ಎರಡು ತಂಡಗಳು ಒಳ್ಳೆ ಪ್ರದರ್ಶನ ನೀಡ್ತಿದ್ದಾವೆ. ತುಂಬಾ ಹಣಾಹಣಿಯಿಂದ ಕೂಡಿದ ಪಂದ್ಯ. ಕಾದ್ ನೋಡ್ಬೇಕೀಗ. ಎರಡೂ ತಂಡದ ಆಟಗಾರರು ಬಹಳ ಹುಮ್ಮಸ್ಸಲ್ಲಿದ್ದಾರೆ. ಯಾವುದೇ ಎರಡೂ ತಂಡದ ಆಟಗಾರರು ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ ಗೆಲುವಿಗಾಗಿ. ಚಾಣಕ್ಷಣದ ಆಟ ಕಬಡ್ಡಿ ಆಟ. ಉತ್ತಮವಾದ ರೈಡರ್ ಕೂಡ ಅವರು ಇವರು. ಅಂಕಗಳು ಗಳಿಸ್ಕೊಳ್ಳೋದಿಲ್ಲ, ಅಂಕ ಮಿಸ್ ಇಲ್ಲದೆ ತಗೊಂಡ್ಬರ್ತಾರೆ. Sairam College 21 points. ಸ್ಪರ್ಧಾಳುಗಳು ಹಾಗೂ ಸ್ಪರ್ಧೆಗೆ ಹಾಗೂ ಸ್ಪರ್ಧಾಳುಗಳಿಗೆ ನೀವು ಸಪೋರ್ಟ್ ಮಾಡಿದಂಥ ಎಲ್ಲ ವ್ಯೂವರ್ಸ್, ಸೊ ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ಈ ಗ್ರೌಂಡಲ್ಲಿ ನೋಡೋದಕ್ಕೆ. ಸೊ ಯಾವತ್ತೂ ಯಾರೇ ಆಗಲಿ, ಸೊ ಒಂದು ಬಿಲ್ಲು ಬಾಣ ಎರಡನ್ನು ತಗೊಂಡು ನಾವು ಟಾರ್ಗೆಟ್ನ ಮಾತ್ರ ನೋಡ್ತಾ ಇರ್ತೀರಿ, ಬಟ್ ಬಿಲ್ಲು ಬಾಣ ಎರಡು ಕಷ್ಟಪಡೋದು ಯಾರು ನೋಡ್ತಾ ಇಲ್ಲ. ಸೊ ಆ ಕಷ್ಟಪಡೋದೇ ಈ ಸ್ಪರ್ಧಾಗಳು ಅಲ್ವಾ. ಸೊ ಇವತ್ತು ಯುವಕ್ಕೆ ಜೀವನ ಮುಂದೆ ಹೀಗೆ ಚೆನ್ನಾಗಿರಲಿ, ಈಗ ಇದೇ ಥರ ಈವೆಂಟ್ಗಳನ್ನ ಭಾಗವಹಿಸ್ತಾ ಇರಲಿ ಅಂತೇಳಿ ನಿಮಗೆ ಇಲ್ಲಿಂದ ಆಶೀರ್ವಾದವನ್ನು ಮಾಡ್ತೀನಿ. ಒಂದು ಸೊ ಸೆಕೆಂಡ್ ಏನಪ್ಪ ಅಂತಂದರೆ, ಅಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಅವರು ಹಾಗೆ ಹೀಗೆ ಪಾಯಿಂಟ್ಸ್ ಹೀಗೆ ಅಂತ ಬಂತು, ಬಟ್ ನಾನು ತಗೊಳಕ್ಕೆ ಹೋಗಲಿಲ್ಲ. ಬಟ್ ನಾನೇನಂತಂದರೆ ಫಸ್ಟು ಸೆಕೆಂಡ್ ಪ್ಲೇಸಲ್ಲಿ ನಾನು ಜಡ್ಜ್ ಮಾಡ್ತಾ ಇದ್ದು
ಫಸ್ಟ್ ಪ್ಲೇಸ್ ಬಂದರೆ ಯಾರಿಗಾದ್ರೂ ಅನುಕೂಲ ಆಗುತ್ತೆ ಅಮೌಂಟ್ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಸೆಕೆಂಡ್ ಪ್ರೈಸ್ ಬಂದರೆ 1,000 ರೂಪಾಯಿ ಮಾತ್ರ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಿದೆ. ಬಟ್ ಲಾಸ್ಟಲ್ಲಿ ನಾನೇನು ಮಾತಾಡಿಲ್ಲ, ನಾನು ಮಾತಾಡೋದಕ್ಕೆ ಮುಂಚಿತವಾಗಿ ಇವರೆಲ್ಲರೂ ಸಹ ಈ 4,000 ರುಪೀಸನ್ನು ಯಾವ್ದಾರು ಅನಾಥಾಶ್ರಮಕ್ಕೆ ಕೊಟ್ಬಿಡೋಣ ಅಂತೀನಿ ಅಂದರೆ ಖುಷಿ ಆಯಿತು. ಈ ಒಂದು ಮಾತನ್ನು ಕೇಳಿ ಗೆದ್ದದಕ್ಕಿಂತ ಈ ಒಂದು ಮಾತು ಎಷ್ಟು ಬೆಲೆ ಕಟ್ಟುತ್ತಂದರೆ, ಈ ನೀವು ದೇವಸ್ಥಾನಗಳಲ್ಲಿ ಗೋಪುರದ ಮೇಲೆ ಕಲಶ ನೋಡಿರ್ತಾರಲ್ಲ, ಅಷ್ಟು ಒಂದು ಒಳ್ಳೆ ಮಾತು ಅವರಿಂದ ಮದುವೆ ನನಗೆ ಖುಷಿ ಕೊಡ್ತು. ನಿಜವೂ ಇವತ್ತು ಇಲ್ಲಿ ನಿಂತ್ಕೊಂಡಲ್ಲಿ ನನಗೇನು ಖುಷಿ ಅಂತಂದರೆ, ನಮ್ಮ ಗುರುಗಳು ಪಕ್ಕದಲ್ಲಿ ನಿಂತ್ಕೊಂಡು ಶಿಷ್ಯರ ಪಕ್ಕದಲ್ಲಿ ನಿಂತ್ಕೊಳ್ಳೋದಿಲ್ಲ, ಅದಕ್ಕಿಂತ ದೊಡ್ಡ ವಿಚಾರ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಹೇಳೋದು ಗುರು ಶಿಷ್ಯರ ಸಂಬಂಧ ಅಂತೇಳಿ. ಈ ಚಕ್ರ ವ್ಯೂಹ ಅಥವಾ ಈ ವ್ಯೂಹ ಅಂತ ಕರೀತಾರೆ. ಸೊ ಸೈಕ್ಲಿಂಗ್ ನಡೀತಾ ಇರುತ್ತೆ ಭೂಮಿ ಮೇಲೆ ಮನುಷ್ಯನಿಗೆ. ಹೇಗೆ ನಡೆಯುತ್ತಂದ್ರೆ, ಈಗ ಗುರುಗಳು ಶಿಷ್ಯ ಅಲ್ವಾ. ಸೊ ನನ್ನ ಶಿಷ್ಯರೊಬ್ರು ಇವತ್ತು ನಿಮ್ಮ ಕಾಲೇಜಲ್ಲೇ ಇದ್ದಾರೆ. ಗೊತ್ತಿದೆ ಅನ್ಕೊಳ್ತೀನಿ. ಬಯಾಲಜಿ ಲೆಕ್ಚರ್ ಯಾರು ನಿಮಗೆ? ಜಾಕ್ವಿನ್ ಜಾನ್ಸಿ ಅಲ್ವಾ. ಸೊ ಅವರು ನನಗೆ PUC ನಲ್ಲಿ ಸ್ಟೂಡೆಂಟ್. ಅವರು ಇದೇ ಹೇಳಿದೆ ಯಾವಾಗಲೂ ಅಷ್ಟೇ. ಇವತ್ತು ಅವರು ಲೆಕ್ಚರರ್ ನಿಂತ್ಕೊಂಡಿದ್ದಾರೆ, ನೀವು ಸ್ಟೂಡೆಂಟ್ಸ್ ಆಗಿದ್ದೀರಾ. ನಾಳೆ ಸ್ಟೂಡೆಂಟ್ಸ್ ಆಗಿ ಇರುವಂತ ನೀವು ಲೆಕ್ಚರ್ ಆಗಿ ಅವ್ರ ಪಕ್ಕದಲ್ಲಿ ಬಂದು ನಿಂತ್ಕೊಳ್ತೀರಾ. ಹೀಗೆ ಚಕ್ರವ್ಯೂಹ ಅನ್ನೋದು ನಡೀತಾ ಇರುತ್ತೆ. ಇದೇ ಚಕ್ರವ್ಯೂಹ. ಚಕ್ರವ್ಯೂಹ ಅಂತಂದ್ರೆ ಇಲ್ಲ, ಕಬಡ್ಡಿನೇ. ಇಂಥ ಒಂದು ಕಬಡ್ಡಿನ ಈ ಕಾಲೇಜಲ್ಲಿ ನಿರ್ವಹಿಸಿರುವಂತಹ ಅಂದ್ರೆ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು, ಇವರಿಗೆಲ್ಲರಿಗೂ ಸಹ ನಾನು ತುಂಬು ಹೃದಯದ ಒಂದು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಈ ಒಂದು ಮಾತುಗಳನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.